ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ಜನ್ಮಾದ್ಯಸ್ಯೇತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಆದೌ ದೇವಕಿ ದೇವಿ ಗರ್ಭಜನನಂ ಗೋಪೀಗೃಹೇ ವರ್ಧನಂ ಮಾಯಾಪೂತನಿಜೀವಿತಾಪಹರಣಂ ಗೋವರ್ಧನೋದ್ಧಾರಣಂ ಕಂಸಚ್ಛೇದನ ಕೌರವಾದಿಹನನಂ ಕುಂತೀಸುತಾಪಾಲನಂ ಏತದ್ಭಾಗವತಂ ಪುರಾಣಕಥಿತಂ ಶ್ರೀಕೃಷ್ಣಲೀಲಾಮೃತಂ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಸುಧೀಜನಸುಮಂದಾರಂ ಸುಧೀಂದ್ರಸುತಸುಪ್ರಿಯಂ ಶುಷಮೇಂದ್ರಗುರುಂ ವಂದೇ ಸುಜಯೀಂದ್ರಕರೋದ್ಭವಂ ಶುಷಮೇಂದ್ರಕರಾಬ್ಜೋತ್ತಂ ರಾಘವೇಂದ್ರಗುರುಪ್ರಿಯಂ ಶ್ರೀಯತೀಂದ್ರಗುರುಂ ವಂದೇ ಮೂಲರಾಮಾರ್ಚನೇರತಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಅಧನಾಪೀಠದಲ್ಲಿ ವಿರಾಜಮಾನರಾದಂತಹ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥರ ಚರಣ ಕಮಲಗಳಲ್ಲಿ ನನ್ನ ಶಿರಸ್ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಾವು ಹಿಂದಿನ ದಿನ ಪ್ರವಚನದಲ್ಲಿ ಏನು ತಿಳ್ಕೊಂಡ್ವಿ ಅಂತಂದರೆ, ಈ ವೆಂಕಟನಾಥಾಚಾರ್ಯರು ಅಂದರೆ ಗುರು ರಾಘವೇಂದ್ರ ಸ್ವಾಮಿಗಳವರ ಉತ್ಪತ್ತಿ ಅನ್ನೋದು ಯಾವ ರೀತಿಯಾಗಿ ಆಯಿತು, ಅವರು ಯಾವ ರೀತಿಯಾಗಿ ಆ ಸಂತಾನವನ್ನು ಪಡೆಯುವುದಕ್ಕೋಸ್ಕರವಾಗಿ ಅವರು ಯಾವ ರೀತಿಯಾಗಿ ಅವರ ದೇವರನ್ನು ಸೇವೆ ಮಾಡಿದರು, ಇದು ಎಲ್ಲವನ್ನೂ ಕೂಡ ತಿಳಿದುಕೊಂಡ್ವಿ. ಇನ್ನು ಈ ದೃಷ್ಟಾಂತ ಕೊಡುವ ಮೂಲಕ ಈ ವೆಂಕಟನಾಥರ ಒಂದು ಅರ್ಥಾತ್ ಗುರು ರಾಘವೇಂದ್ರ ಸ್ವಾಮಿಗಳವರ ಒಂದು ವರ್ಣನೆಯನ್ನು ಮಾಡ್ತಾರೆ. ಏನು ಅಂತಂದರೆ, ಅಸವಿಷ್ಟ ಸುತಂ ದ್ವಿಜೇಂದ್ರ ಪತ್ನಿ ಶುಭಲಗ್ನೆ ಪರಿಪೂರ್ಣ ದೃಷ್ಟಿಭಾಜಿ ಅಖಿಲ ದ್ವಿಜರಾಜ ವಂದನೀಯಂ ದ್ವಿಜರಾಜಂ ದಿಗಿವಾಮರಾಧಿಪಸ್ಯ ಎಂಬುದಾಗಿ ಹೇಳ್ತಾರೆ. ಅಂದರೆ ಈ ರಾಘವೇಂದ್ರ ಸ್ವಾಮಿಗಳವರ ತಾಯಿಯಾದರೂ ಕೂಡ ಈ ರಾಘವೇಂದ್ರ ಸ್ವಾಮಿಗಳವರನ್ನು ಯಾವ ಮುಹೂರ್ತದಲ್ಲಿ ಪಟ್ಟರು ಅಂತಂದರೆ, ಒಂದು ಒಳ್ಳೆಯ ಶುಭಗ್ರಹ ಅಂದರೆ ಎಲ್ಲ ನವಗ್ರಹಗಳು ಕೂಡ ಒಳ್ಳೆಯ ಸ್ಥಾನದಲ್ಲಿ ಇರುವಂತಹ ಸಂದರ್ಭದಲ್ಲಿ ಈ ಸಂಪೂರ್ಣ ಗುರುರಾಜರು ಅವರ ಅವತಾರ ಅನ್ನೋದು ಆಯಿತು ಎಂಬುದಾಗಿ ಹೇಳ್ತಾರೆ. ಇನ್ನು ಅವರು ಹುಟ್ಟಿರುವಂತಹ ಕಾಲವಾದರೂ ಕೂಡ ಮಂಗಳಕರವಾದಂತಹ ಒಂದು ಕಾಲವಾಗಿದೆ ಎಂಬುದಾಗಿ ವರ್ಣನೆ ಮಾಡ್ತಾರೆ. ಇನ್ನು ಅಷ್ಟೇ ಅಲ್ಲದಲೇನೆ ಇವರು ಪ್ರಸವವನ್ನು ಹೊಂದಬೇಕಾದರೆ ಅವರಿಗೆ ಅನೇಕ ಬ್ರಾಹ್ಮಣರು, ಅಲ್ಲಿರುವಂತಹ ಅನೇಕ ಬ್ರಾಹ್ಮಣರು ನಿನಗೆ ಸತ್ಸಂತಾನವಾಗತ್ತೆ ಎಂಬುದಾಗಿ ಅವರಿಗೆ ಆಶೀರ್ವಾದವನ್ನು ಮಾಡಿದರು. ಅದೇ ರೀತಿಯಾಗಿ ಇವರಿಗೂ ಕೂಡ ಒಂದು ಸತ್ಸಂತಾನ ಅಂದರೆ ಒಂದು ಗಂಡು ಮಗು ಅನ್ನೋದು ಹುಟ್ಟಿದೆ ಎಂಬುದಾಗಿ ಈ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ಅಂತಹ ಪುತ್ರನನ್ನು ಪಡೆಯೋಣದರಿಂದ ನಾವೇ ಧನ್ಯರು ಎಂಬುದಾಗಿ ಅವರ ತಂದೆ ತಾಯಿಯು ಬಹಳ ಸಂತುಷ್ಟರಾಗ್ತಾರೆ. ಇದನ್ನು ನೋಡಿದಾಗ ನಮಗೆ ಒಂದು ಗೊತ್ತಾಗತ್ತೆ, ಏನು ಅಂತಂದರೆ, ಈ ರಾಘವೇಂದ್ರ ಸ್ವಾಮಿಗಳವರು ಕೇವಲ ಇವರ ಕಲ್ಯಾಣಕ್ಕಾಗಿ ಅಲ್ಲ, ಹೊರತಾಗಿ ಲೋಕ ಕಲ್ಯಾಣಕ್ಕಾಗಿ ಅವರು ಈ ರಾಘವೇಂದ್ರ ಸ್ವಾಮಿಗಳವರನ್ನು ಅವರ ಮನೆಯ ದೇವರಾದಂತಹ ವೆಂಕಟೇಶ್ವರನಲ್ಲಿ ಪ್ರಾರ್ಥನೆ ಮಾಡುವ ಮೂಲಕ ಪಡೆದಿದ್ದಾರೆ ಎಂಬುದಾಗಿ, ಈ ದಂಪತಿಗಳು ಪಡೆದಿದ್ದಾರೆ ಎಂಬುದಾಗಿ ಗೊತ್ತಾಗುತ್ತೆ. ಇನ್ನು ಈ ಮಗು ಯಾವ ರೀತಿಯಾಗಿ ಇತ್ತು ಅಂತಂದರೆ, ಸ್ನಾನ ಮಾಡಿಸಿದ ಕೂಡಲೇ ಆ ಮಗು ಹುಣ್ಣಿಮೆಯ ಚಂದ್ರವು ಯಾವ ರೀತಿಯಾದಂತಹ ಕಳಂಕ ಇಲ್ಲದಲೇನೆ ಆ ಚಂದ್ರನು ಯಾವ ರೀತಿಯಾಗಿ ಶುದ್ಧವಾಗಿ ಕಾಣ್ತಾನೋ ಅದೇ ರೀತಿಯಾಗಿ, ಅಂದರೆ ಹೊಳಿತಾ ಇರ್ತಾನೋ ಆ ಚಂದ್ರನು, ಅದೇ ರೀತಿಯಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಕೂಡ ಅವರ ಶರೀರ ಅನ್ನೋದು ಚಂದ್ರನಂತೆ ಶೋಭಾಯಮಾನವಾಗಿತ್ತು ಎಂಬುದಾಗಿ ವರ್ಣನೆ ಮಾಡ್ತಾರೆ. ಇದಾದ ನಂತರ ಈ ವಾರ್ತೆ ಅನ್ನೋದು ಗುರು ರಾಘವೇಂದ್ರ ಸ್ವಾಮಿಗಳ ಅವತಾರ ಏನಾಯಿತು, ಈ ವಾರ್ತೆಯನ್ನಾದರೂ ಕೂಡ ಈ ತಿಮ್ಮಣ್ಣಾಚಾರ್ಯರಿಗೆ ತಿಳಿಯುತ್ತೆ, ತಂದೆಯಾದಂತಹ ತಿಮ್ಮಣ್ಣಾಚಾರ್ಯರಿಗೆ ತಿಳಿಯುತ್ತೆ. ತಿಳಿದಾಗ ಅವರಾದರೂ ಕೂಡ ಬಹಳ ಸಂತುಷ್ಟರಾಗ್ತಾರೆ. ಯಾವ ರೀತಿಯಾಗಿ ಅಂತಂದರೆ, ಯಾಕೆ ಅವರಿಗೆ ಬಹಳ ಸಂತುಷ್ಟರಾಯಿತು ಅಂತಂದರೆ,
ಅವರಿಗೆ ಇರುವಂತಹ ಋಣಗಳಲ್ಲಿ ಈ ಪುತ್ರನ ಉತ್ಪತ್ತಿ ಆಗಿರೋಣದ್ರಿಂದ ಪಿತೃಋಣ ಎಂಬುದಾಗಿ ಏನೋ ಒಂದು ಋಣ ಇದೆ. ಆ ಋಣ ಅನ್ನೋದು ಪರಿಹಾರ ಆಗುವ ಮೂಲಕ ಅವರು ಸಂತೋಷವೆಂಬುವಂತಹ ಸಾಗರದಲ್ಲಿ ಮುಳುಗಿದ್ದಾರೆ ಎಂಬುದಾಗಿ ಇನ್ನು ವರ್ಣನೆ ಮಾಡ್ತಾರೆ. ಇನ್ನು ಅದೇ ರೀತಿಯಾಗಿ ನಾವು ಯಾವ ರೀತಿಯಾಗಿ ಎಲ್ಲ ಪಾಪಗಳನ್ನು ಕಳೆಯುವುದಕ್ಕೋಸ್ಕರವಾಗಿ ಪುಣ್ಯಕರವಾದಂತಹ ನದಿಗಳಲ್ಲಿ ಸ್ನಾನವನ್ನು ಮಾಡುವ ಮೂಲಕ ಆ ಪಾಪಗಳನ್ನು ಎಲ್ಲವನ್ನೂ ಕೂಡ ನಾಶವಾಗುವಂತೆ ಮಾಡಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಈ ತಿಮ್ಮಣ್ಣಾಚಾರ್ಯರು ಕೂಡ ಏನು ಮಾಡಿದ್ರು ಅಂತಂದರೆ, ಈ ಪುತ್ರನ ಉತ್ಪತ್ತಿ ಆಗಿರೋಣದ್ರಿಂದ, ಅಂದರೆ ಗುರು ರಾಘವೇಂದ್ರ ಸ್ವಾಮಿಗಳವರ ಉತ್ಪತ್ತಿ ಆಗಿರೋಣದ್ರಿಂದ ಅವರು ಬಹಳ ಸಂತುಷ್ಟರಾಗಿ ಆ ಪಿತೃಋಣ ಎಂಬುವಂತಹ ಏನು ಋಣ ಇದೆ ಅದನ್ನು ಬಿಡಿಸ್ಕೊಡುವುದಕ್ಕೋಸ್ಕರವಾಗಿ ಅವರು ಸ್ನಾನವನ್ನು ಮಾಡ್ತಾರೆ ನದಿಯಲ್ಲಿ. ಎಂತಹ ನದಿ ಅಂತಂದರೆ ಸಂತೋಷಕರವಾದಂತಹ ನದಿಯಲ್ಲಿ ಅವರು ಸ್ನಾನವನ್ನು ಮಾಡ್ತಾರೆ ಎಂಬುದಾಗಿ ಇಲ್ಲಿ ವರ್ಣನೆ ಮಾಡ್ತಾರೆ. ಇನ್ನು ಅಷ್ಟೇ ಅಲ್ಲದಲೇನೆ ಈ ತಂದೆಯಾದಂತಹ ತಿಮ್ಮಣ್ಣಾಚಾರ್ಯರು ಈ ಗುರು ರಾಘವೇಂದ್ರ ಸ್ವಾಮಿಗಳವರು ಬೆಳೆಯಬೇಕಾದರೆ ಯಾವ ರೀತಿಯಾಗಿ ಇದ್ದರು, ಅವರು ಆಟವನ್ನು ಆಡಬೇಕಾದರೆ ಯಾವ ರೀತಿಯಾಗಿ ಆಟವನ್ನು ಆಡ್ತಾ ಇದ್ದರು, ಆಟವನ್ನು ಆಡಬೇಕಾದರೆ ಯಾವ ರೀತಿಯಾಗಿ ಚಾಷ್ಟೆಯನ್ನು ಮಾಡ್ತಾ ಇದ್ದರು, ಇವೆಲ್ಲವನ್ನೂ ಕೂಡ ಇಲ್ಲಿ ತಿಳಿಸ್ಕೊಡ್ತಾರೆ. ಮೊದಲಿಗೆ ತಂದೆಯಾದವರು ಷೋಡಶ ಸಂಸ್ಕಾರದಲ್ಲಿರುವಂತಹ ಮೊದಲಿಗೆ ಜಾತಕರ್ಮ ಎಂಬುವಂತಹ ಸಂಸ್ಕಾರವನ್ನು ಮಾಡಬೇಕು. ಅದೇ ರೀತಿಯಾಗಿ ತಿಮ್ಮಣ್ಣಾಚಾರ್ಯರು ಕೂಡ ಈ ಷೋಡಶ ಸಂಸ್ಕಾರದಲ್ಲಿ ಮೊದಲನೇ ಸಂಸ್ಕಾರವಾದಂತಹ ಅಂದರೆ ಷೋಡಶ ಸಂಸ್ಕಾರದಲ್ಲಿ ಇರುವಂತಹ ಒಂದು ಜಾತಕರ್ಮ ಎಂಬುವಂತಹ ಸಂಸ್ಕಾರವನ್ನು ಅನೇಕ ಬ್ರಾಹ್ಮಣರ ಸಹಿತವಾಗಿ ಈ ಜಾತಕರ್ಮವನ್ನು ಮಾಡಬೇಕು ಎಂಬುದಾಗಿ ಮೊದಲಿಗೆ ತಿಮ್ಮಣ್ಣಾಚಾರ್ಯರು ನಿಶ್ಚಯ ಮಾಡ್ತಾರೆ. ಅವರು ಈ ರೀತಿಯಾಗಿ ಜಾತಕರ್ಮವನ್ನು ಮಾಡಬೇಕು ಎಂಬುದಾಗಿ ನಿಶ್ಚಯ ಮಾಡಿದ ಕೂಡಲೇ ಅವರು ಮೊದಲಿಗೆ ಏನು ಮಾಡ್ತಾರೆ ಅಂತಂದರೆ, ಅವರಲ್ಲಿ ಯಾವ ರೀತಿ ಈ ಜಾತಕರ್ಮ ಹೋಮಾದಿಗಳನ್ನು ಮಾಡುವ ಮೂಲಕ ಈ ಜಾತಕರ್ಮಾದಿಗಳ ಕರ್ಮವನ್ನು ಮಾಡಬೇಕು. ಈ ಹೋಮಾದಿಗಳನ್ನು ಮಾಡಬೇಕಾದರೆ ಮೊದಲಿಗೆ ಬ್ರಾಹ್ಮಣರೆಲ್ಲರೂ ಕೂಡ ಮನೆಗೆ ಬರಬೇಕು. ಆದ್ದರಿಂದ ಆ ತಿಮ್ಮಣ್ಣಾಚಾರ್ಯರು ಏನು ಮಾಡ್ತಾರೆ ಅಂತಂದರೆ, ಪ್ರದದೌ ಬಹುಕರ್ಮಧಾರಯೇಣ ಸ್ವಬಹುವ್ರೀಹಿ ಮುಪಾದದೆ ಕ್ಷದಾಗ್ರ್ಯಾನ್ ಸತು ತತ್ಪುರುಷೈ ಪುನರ್ವಿತೀರ್ಣಾನ್ ರಚಿತದ್ವಂದ್ವ ಫಲಾಂಧೃತಾವ್ಯಯತ್ವಾನ್ ಎಂಬುದಾಗಿ ವರ್ಣನೆ ಮಾಡ್ತಾರೆ. ಏನು ಅಂತಂದರೆ, ನಾವು ಬ್ರಾಹ್ಮಣರನ್ನು ಯಾವುದೇ ಒಂದು ಯಾಗವನ್ನು ಮಾಡಬೇಕಾದರೆ ಅಥವಾ ನಾವು ಯಾವುದೇ ಒಂದು ಯಾಗವನ್ನು ಮಾಡಿಸಬೇಕಾದರೆ ಮೊದಲಿಗೆ ಬ್ರಾಹ್ಮಣರಿಗೆ ನಾವು ದಾನವನ್ನು ಕೊಡಬೇಕು. ಅದೇ ರೀತಿಯಾಗಿ ಈ ತಿಮ್ಮಣ್ಣಾಚಾರ್ಯರು ಏನು ಮಾಡ್ತಾರೆ ಅಂತಂದರೆ, ಈ ಜಾತಕರ್ಮಾದಿ ಸಂಸ್ಕಾರವನ್ನು ಮಾಡಬೇಕು ಎಂಬುದಾಗಿ ಅವರು ನಿಶ್ಚಯಿಸುತ್ತಾರೆ. ಈ ರೀತಿಯಾಗಿ ನಿಶ್ಚಯ ಮಾಡಿಕೊಂಡು ಮೊಟ್ಟ ಮೊದಲು ಅವರು ಏನು ಮಾಡ್ತಾರೆ ಅಂತಂದರೆ, ಯೋಗ್ಯರಾದಂತಹ ಬ್ರಾಹ್ಮಣರಿಗೆ ಅಂದರೆ ನಿತ್ಯ ಹೋಮವನ್ನು ಹವನ ಇತ್ಯಾದಿಗಳನ್ನು ಮಾಡುವಂತಹ ಯಾವ ಬ್ರಾಹ್ಮಣರಿರ್ತಾರೆ ಅವರ ಮನೆಗೆ ಹೋಗಿ ನಾನಾ ವಿಧವಾದಂತಹ ಬೀಜಗಳನ್ನು ಅಥವಾ ಧಾನ್ಯಗಳನ್ನು ಇವು ಎಲ್ಲವನ್ನೂ ಕೂಡ ಕೊಟ್ಟು ಅವರಿಗೆ ಸಂತುಷ್ಟರನ್ನಾಗಿ ಮಾಡಿ ಆ ಬ್ರಾಹ್ಮಣರ ಆಶೀರ್ವಾದವನ್ನು ಪಡೆದು ಅನಂತರ ಈ ಬ್ರಾಹ್ಮಣರು ಎಲ್ಲರೂ ಕೂಡ ಅವರ ಮನೆಗೆ ಬಂದು ಇವರ ಎದುರುಗಡೆ ನಿಂತು ಜಾತಕರ್ಮಾದಿ ಕರ್ಮವನ್ನು ಮಾಡಿಸಬೇಕು ಎಂಬುದಾಗಿ ಈ ತಿಮ್ಮಣ್ಣಾಚಾರ್ಯರು ಪ್ರಾರ್ಥನೆ ಮಾಡ್ತಾರೆ. ಅದೇ ರೀತಿಯಾಗಿ ಆ ಬ್ರಾಹ್ಮಣರೆಲ್ಲರೂ ಕೂಡ ಆ ಧಾನ್ಯವನ್ನು ಕೊಟ್ಟಿರುವಂತಹ ತಿಮ್ಮಣ್ಣಾಚಾರ್ಯರು ಕೊಟ್ಟಿರುವಂತಹ ಆ ಧಾನ್ಯವನ್ನು ಎಲ್ಲವನ್ನೂ ಕೂಡ ಸ್ವೀಕಾರ ಮಾಡಿ ಅವರಿಗೆ ಆ ಮಗುವಿಗೆ ದೀರ್ಘ ಆಯು ಆರೋಗ್ಯ ಎಲ್ಲವೂ ಕೂಡ ಬರಲಿ ಎಂಬುದಾಗಿ ಅವರು ಆಶೀರ್ವಾದವನ್ನು ಕೂಡ ಮಾಡ್ತಾರೆ. ಅವರು ಕೊಟ್ಟ ಮಂತ್ರಾಕ್ಷತೆಯನ್ನು ತಿಮ್ಮಣ್ಣಾಚಾರ್ಯರು ಅಂದರೆ ಅವರು ಆಶೀರ್ವಾದ ಮಾಡಿ ಕೊಟ್ಟಿರುವಂತಹ ಮಂತ್ರಾಕ್ಷತೆಯನ್ನು ತಿಮ್ಮಣ್ಣಾಚಾರ್ಯರು ಸ್ವೀಕಾರ ಮಾಡಿ ಅನಂತರ ಅವರ ಮನೆಗೆ ಹೋಗಿ ಅಲ್ಲಿ ಅವರ ಮನೆಯಲ್ಲಿರುವಂತಹ ಮಗುವಿಗೆ ಆ ಮಂತ್ರಾಕ್ಷತೆಯನ್ನು ಹಾಕುವ ಮೂಲಕ ಅವರು ಅನುಗ್ರಹವನ್ನು ಆಶೀರ್ವಾದವನ್ನು ಮಾಡ್ತಾರೆ. ಇನ್ನು ಅಷ್ಟೇ ಅಲ್ಲದಲ್ಲೇನೆ ಈ ಮಗುವಿಗೆ ಮೊದಲೇ ಅಭ್ಯಂಜನ ಸ್ನಾನ ಅನ್ನೋದು
ಯಾವಾಗ ಆಗತ್ತೆ ಎಂಬುದಾಗಿ ತಿಳಿಸ್ಕೊಡ್ತಾರೆ. ಏನು ಅಂತಂದರೆ ಈ ಮಗುವಿಗೆ ಮೊದಲನೇ ಅಭ್ಯಂಜನ ಸ್ನಾನ ಆಗೋದು ಯಾವಾಗ ಅಂತಂದರೆ ಅದು ಜಾತಕರ್ಮ ಆಗುವಂತಹ ಸಮಯದಲ್ಲಿ ಈ ಮಗುವಿಗೆ ಆ ಅಭ್ಯಂಜನ ಸ್ನಾನ ಅನ್ನೋದು ಆಗತ್ತೆ ಎಂಬುದಾಗಿ ತಿಳಿಸ್ಕೊಡ್ತಾರೆ. ಅದೇ ರೀತಿಯಾಗಿ ಈ ವೆಂಕಟಾಂಬ ಮತ್ತು ತಿಮ್ಮಣ್ಣಾಚಾರ್ಯರು ಇಬ್ಬರೂ ಕೂಡ ಅವರಿಗೆ ಏನು ಆ ಮಗುವಿಗೆ ಜಾತಕರ್ಮವನ್ನು ಮಾಡಬೇಕು ಎಂಬುದಾಗಿ ನಿಶ್ಚಯ ಮಾಡಿದ್ದಾರೆ. ಆ ನಿಶ್ಚಯ ಮಾಡಿದಾಗ ಆವತ್ತಿನ ದಿನ ಅವರಿಗೆ ಅಭ್ಯಂಜನ ಸ್ನಾನವನ್ನು ಮಾಡಿಸ್ತಾರೆ. ಅದನ್ನು ವರ್ಣನೆ ಮಾಡ್ತಾರೆ. ಅಚಿರಾತ್ಕೃತ ಮಜ್ಜನೋತಿ ಶುಭ್ರ ಸಹಸಾಪಾಸ್ತರಜಸ್ತಮೋ ಗುಣೋಯಂ ಕಥಬಿಂದು ಸಮೋನ್ಯಥೇತಿ ಕಾಂತ ನಿಕರೋ ವರ್ಣಯತಿ ಸ್ಮ ಸೂತಿಕಾಂತಃ ಎಂಬುದಾಗಿ ಬಹಳ ಸುಂದರವಾಗಿ ರಾಘವೇಂದ್ರ ವಿಜಯದಲ್ಲಿ ವರ್ಣನೆಯನ್ನು ಮಾಡ್ತಾರೆ. ಏನು ಅಂತಂದರೆ ಈ ಶಿಶುವಿಗೆ ಮಂಗಳ ಸ್ನಾನ ಅರ್ಥಾತ್ ಅಭ್ಯಂಜನ ಸ್ನಾನವನ್ನು ಮೈಯೆಲ್ಲ ಎಣ್ಣೆಯನ್ನು ಹಚ್ಚಿ ಬಹಳ ಸುಂದರವಾಗಿ ಅಭ್ಯಂಜನ ಸ್ನಾನವನ್ನು ಮಾಡಿಸಿದಾಗ ಆಗ ಈ ಮಗುವು ಯಾವ ರೀತಿಯಾಗಿ ಕಾಣಿಸ್ತಾ ಇತ್ತು ಅಂತಂದರೆ ಕೂಡಲೇ ರಜಸ್ಸು ತಮಸ್ಸು ಈ ಯಾವ ದೋಷ ಇಲ್ಲದಲೇನೆ ಈ ಯಾವುಗಳ ಸಂಪರ್ಕ ಇಲ್ಲದಲೇನೆ ಆ ಚಂದ್ರನು ಯಾವ ರೀತಿಯಾಗಿ ಇರ್ತಾನೋ ಅದೇ ರೀತಿಯಾಗಿ ಈ ಮಗುವು ಕೂಡ ಚಂದ್ರನ ಹಾಗೆ ಬಹಳ ಪ್ರಕಾಶಮಾನವಾಗಿತ್ತು ಎಂಬುದಾಗಿ ತಿಳಿಸ್ಕೊಡ್ತಾರೆ. ಅಂದರೆ ಯಾವ ರೀತಿಯಾದಂತಹ ಲೇಪ ದೋಷ ಯಾವುದೂ ಕೂಡ ಈ ವೆಂಕಟನಾಥರಿಗೆ ಇರಲಿಲ್ಲ ಎಂಬುದಾಗಿ ಆ ಚಂದ್ರನಿಗೆ ಹೋಲಿಸುವ ಮೂಲಕ ಇಲ್ಲಿ ವರ್ಣನೆಯನ್ನು ಮಾಡ್ತಾರೆ. ಇನ್ನು ಅಷ್ಟೇ ಅಲ್ಲದಲೇನೆ ಈ ಬಾಣಂತಿಯ ಮನೆಯಲ್ಲಿ ಇರುವಂತಹ ಹೆಂಗಸರೆಲ್ಲರೂ ಕೂಡ ಈ ಮಗುವನ್ನು ನೋಡಿದಾಗ ಏನು ಹೇಳ್ತಾರೆ ಅಂತಂದರೆ ಈ ಮಗುವಿಗೆ ರಜೋ ತಮೋ ಲೇಪ ಇಲ್ಲದೆ ಇರುವಂತಹ ಚಂದ್ರನು ಯಾವ ರೀತಿಯಾಗಿ ಶೋಭಾಯಮಾನನಾಗಿದ್ದಾನೋ ಅದೇ ರೀತಿಯಾಗಿ ಆ ಚಂದ್ರನಂತೆ ಈ ಮಗುವು ಕೂಡ ಶೋಭಾಯಮಾನವಾಗಿದೆ. ಇವನು ಮುಂದೆ ಬಹಳ ಕೀರ್ತಿವಂತನಾಗ್ತಾನೆ ಎಂಬುದಾಗಿ ಅಲ್ಲಿರುವಂತಹ ಮುತ್ತೈದೆಯರು ಎಲ್ಲರೂ ಕೂಡ ಅವರಿಗೆ ಆಶೀರ್ವಾದವನ್ನು ಮಾಡ್ತಾರೆ. ಆ ಮಗುವಿಗೆ ಆಶೀರ್ವಾದವನ್ನು ಮಾಡ್ತಾರೆ. ಇನ್ನು ಅದೇ ರೀತಿಯಾಗಿ ಮಕ್ಕಳ ಸ್ವಭಾವಕ್ಕೆ ಅನುಗುಣವಾಗಿ ಒಂದು ಚೇಷ್ಟೆಗಳು ಇರುತ್ತೆ. ಏನು ಅಂತಂದರೆ ಈ ಮಕ್ಕಳು ಏನು ಮಾಡ್ತಾರೆ, ಸಣ್ಣವರಿದ್ದಾಗ ಬಾಯಲ್ಲಿ ಬೊಟ್ಟನ್ನು ಇಟ್ಟುಕೊಳ್ಳೋದು ಈ ರೀತಿಯಾಗಿ ಎಲ್ಲವನ್ನೂ ಕೂಡ ಮಾಡ್ತಾರೆ. ಅದೇ ರೀತಿಯಾಗಿ ಈ ವೆಂಕಟನಾಥಾಚಾರ್ಯರು ಕೂಡ ಅವರ ಕಾಲಿನ ಹೆಬ್ಬಟ್ಟನ್ನು ಬಾಯಿಯಲ್ಲಿ ಇಟ್ಟುಕೊಂಡು ಚೀಪುತ್ತಾ ಇರ್ತಾರಂತೆ. ಆವಾಗ ಯಾವ ರೀತಿಯಾಗಿ ಕಾಣಿಸ್ತಾ ಇದ್ರು ಅಂತಂದರೆ ಅದಕ್ಕೆ ಹೇಳ್ತಾ ಇರ್ತಾರೆ, ಸಹಜೋ ಹಿ ಗುಣೋ ಮದೀಯ ಮಂಜು ದ್ವಿಜ ಸಂಸೇವನಮಸ್ಯ ಮೇ ಪದಸ್ಯ ಇತಿ ದರ್ಶಯತ ಪದಂ ನಿಜಾಸ್ಯೆ ಮಣಿಢೋಲ ಮದಿಶಾಯಿನ ಕೃತಂ ಕಿಂ ಎಂಬುದಾಗಿ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಏನು ಅಂತಂದರೆ ಈ ಯಾವ ವೆಂಕಟನಾಥಾಚಾರ್ಯರು ಏನು ಮಾಡ್ತಾ ಇದ್ರು ಅಂತಂದರೆ ಅವರ ಬಾಯಿಯಲ್ಲಿ ಬೊಟ್ಟನ್ನು ಇಟ್ಟುಕೊಂಡು ಚೀಪ್ತಾ ಇದ್ರು ಅಂತೆ. ಯಾವುದು ಅಂತಂದರೆ ಅದಕ್ಕೆ ಹೇಳ್ತಾರೆ, ಅದಕ್ಕೆ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಏನು ಅಂತಂದರೆ ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇನ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇ ಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ ಎಂಬುದಾಗಿ ಹೇಳ್ತಾರೆ. ಅಂದರೆ ಈ ಯಾವ ಕಮಲದಿಂದ ಈ ಪಾದಕಮಲವನ್ನು ತನ್ನ ಚಿಕ್ಕದಾದಂತಹ ಪಾದಕಮಲವನ್ನು ಮುಖ ಕಮಲದಲ್ಲಿ ಇಟ್ಟುಕೊಂಡು ಆ ಹೆಬ್ಬೆರಳನ್ನು ಏನು ಚೀಪುತ್ತಾ ಇದ್ದಾರೆ ಎಂಬುದಾಗಿ ವರ್ಣನೆಯನ್ನು ಮಾಡ್ತಾರೆ. ಅಲ್ಲಿ ಯಾವ ರೀತಿಯಾಗಿ ಅನುಸಂಧಾನವನ್ನು ಮಾಡ್ತಾರೆ ಅಂತಂದರೆ ಆಲದ ಎಲೆಯ ಮೇಲೆ ಮಲಗಿರುವಂತಹ ಬಾಲಮುಕುಂದನು ಯಾವ ರೀತಿಯಾಗಿ ಕಾಣಿಸ್ತಾ ಇದ್ದನೋ ಅದೇ ರೀತಿಯಾಗಿ ಇವರ ಪಾದಕಮಲದಲ್ಲಿರುವಂತಹ ಹೆಬ್ಬಟ್ಟನ್ನು ಮುಖಕಮಲದಲ್ಲಿ ಬಾಯಿಯಲ್ಲಿ ಇಟ್ಟುಕೊಂಡಾಗ ಅದೇ ರೀತಿಯಾಗಿ ಕಾಣಿಸ್ತಾ ಇದ್ದರು ಈ ವೆಂಕಟನಾಥರು ಎಂಬುದಾಗಿ ಈ ರೀತಿಯಾಗಿ ವರ್ಣನೆಯನ್ನು ಕೂಡ ಅಲ್ಲಿ ಮಾಡ್ತಾರೆ. ಇನ್ನು
ಈ ರೀತಿಯಾಗಿ ವೆಂಕಟನಾಥರಿಗೆ ಏನು ಮಾಡ್ತಾರೆ ಅಂತಂದರೆ ನಾಮಕರಣ, ಜಾತಕರ್ಮ ಇತ್ಯಾದಿ ಎಲ್ಲ ಸಂಸ್ಕಾರವನ್ನು ಮಾಡುವ ಮೂಲಕ ಅವರಿಗೆ ಎಲ್ಲ ಬ್ರಾಹ್ಮಣರು ಕೂಡ ಅನುಗ್ರಹ ಮಾಡ್ತಾರೆ. ಇನ್ನು ಅಷ್ಟೇ ಅಲ್ಲದಲ್ಲೇ ಚಿಕ್ಕ ವಯಸ್ಸಿನಲ್ಲಿ ಅವರೂ ಕೂಡ ವೆಂಕಟನಾಥರು ನಾವು ಯಾವ ರೀತಿಯಾಗಿ ಚಾಷ್ಟೆಯನ್ನು ಮಾಡ್ತಾ ಇದ್ವೋ ಅಂದರೆ ಹುಡುಗಾಟ ಎಂಬುದಾಗಿ ಏನು ಹೇಳ್ತಾರೆ, ಆಟವನ್ನು ಆ ವಯಸ್ಸಿನಲ್ಲಿ ಏನು ಆಟವನ್ನು ಆಡಬೇಕೋ ಅದೇ ರೀತಿಯಾಗಿ ಈ ವೆಂಕಟನಾಥರೂ ಕೂಡ ಆಟವನ್ನು ಆಡ್ತಾ ಇದ್ದರು ಎಂಬುದಾಗಿ ಹೇಳ್ತಾರೆ. ಅನಂತರ ಇವರಿಗೆ ಯೋಗ್ಯವಾದಂತಹ ಹೆಸರನ್ನು ಇಡುವ ಮೂಲಕ, ಅವರಿಗೆ ಉತ್ತಮವಾದಂತಹ ಹೆಸರನ್ನು ಇಡುವ ಮೂಲಕ ನಾಮಕರಣವನ್ನು ಮಾಡಬೇಕಾಗಿದೆ. ಆ ತಂದೆಯಾದರೂ ಕೂಡ ಏನು ಮಾಡ್ತಾನೆ, ಜಾತಕರ್ಮ ಇತ್ಯಾದಿ ಸಂಸ್ಕಾರಗಳನ್ನು ಎಲ್ಲವನ್ನು ಮುಗಿಸಿದ ನಂತರ ಏಕಾದಶಿ ಅಹನಿ ಪಿತಾನಾಮ ಕುರಿಯಾತ್ ಎಂಬುದಾಗಿ ಹೇಳಿದಂತೆ 11ನೆಯ ದಿನ ತಂದೆಯಾದವನು ಮಗನಿಗೆ ನಾಮಕರಣವನ್ನು ಮಾಡಬೇಕು ಎಂಬುದಾಗಿ ಏನು ಹೇಳ್ತಾರೆ. ಅದೇ ರೀತಿಯಾಗಿ ಈ ತಿಮ್ಮಣ್ಣಾಚಾರ್ಯರು ಕೂಡ ಈ ಗುರು ರಾಘವೇಂದ್ರ ಸ್ವಾಮಿಗಳವರಿಗೆ ನಾಮಕರಣವನ್ನು ಮಾಡ್ತಾರೆ. ಏನು ಅಂತಂದರೆ, ಈ ನಾಮಕರಣವನ್ನು ಯಾವ ರೀತಿಯಾಗಿ ಮಾಡಿದರು ಅದೇ ರೀತಿಯಾಗಿ ಆ ಇಟ್ಟಿರುವಂತಹ ಹೆಸರಾದರೂ ಕೂಡ ಅವರಿಗೆ ಹೇಗೆ ಸರಿ ಹೊಂದಿದೆ ಎನ್ನುವುದನ್ನು ಇಲ್ಲಿ ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡ್ತಾರೆ. ಏನು ಅಂತಂದರೆ, ಉದಯ ಸಪಟೀರ ಹೇಮ ಪೃಥ್ವಿ ದರ ಪರ್ಯಂತ ಧರಾಚರೇ ಜನೌಘೈ ಅಭಿವಂದ್ಯ ಇತೀವ ಬಾಲಕಸ್ಯ ವ್ಯದನೋದ್ವೆಂಕಟನಾಥ ನಾಮ ತಾತಃ ಎಂಬುದಾಗಿ ವರ್ಣನೆ ಮಾಡ್ತಾರೆ. ಏನು ಅಂತಂದರೆ, ಒಂದು ನಾವು ಒಳ್ಳೆಯ ಮಂಗಳಕರವಾದಂತಹ ಕಾರ್ಯವನ್ನು ಮಾಡಬೇಕಾದರೆ ನಾವು ಏನು ಮಾಡ್ತೇವೆ, ಆಯಾ ಗ್ರಾಮದಲ್ಲಿರುವಂತಹ ಗ್ರಾಮ ದೇವತೆಯನ್ನು, ಅದೇ ರೀತಿಯಾಗಿ ಆ ಗ್ರಾಮದಲ್ಲಿ ಇರುವಂತಹ ಒಂದು ಭಗವಂತನ ದೇವಸ್ಥಾನಕ್ಕೆ ಹೋಗಿ ಆ ಪ್ರತಿಮೆಯನ್ನು ಹೆಚ್ಚಾಗಿ ಅರ್ಚನೆಯನ್ನು ಮಾಡಿ ಆಯಾ ಗ್ರಾಮಸ್ಥರಿಗೆ ನಮಸ್ಕರಿಸಿ ಸೇವಿಸುತ್ತಾರೆ. ಅಂದರೆ ಆ ಭಗವಂತನನ್ನು ಸೇವೆ ಮಾಡ್ತಾರೆ. ಅನಂತರ ಆ ಶುಭ ಕಾರ್ಯವನ್ನು ಎಲ್ಲವನ್ನೂ ಕೂಡ ಅವರೆಲ್ಲರೂ ಕೂಡ ಮಾಡ್ತಾರೆ. ಅದೇ ರೀತಿಯಾಗಿ ಈ ವೆಂಕಟನಾಥನು ಅಂದರೆ ಶ್ರೀನಿವಾಸನೇ ಇದ್ದಾನೆ, ವೆಂಕಟಾಚಲನಲ್ಲಿ ಶ್ರೀನಿವಾಸನೇ ಏನಿದ್ದಾನೆ, ಇವನು ಕೇವಲ ಆ ಗ್ರಾಮದಲ್ಲಿರುವಂತಹ ಜನರಿಂದ ಮಾತ್ರ ವಂದ್ಯನಾಗಿಲ್ಲ, ಹೊರತಾಗಿ ಮಲೆಯ ಪರ್ವತದಿಂದ ಇಟ್ಟುಕೊಂಡು ಮೇರು ಪರ್ವತದವರೆಗೆ ಏನು ಮಧ್ಯದಲ್ಲಿರುವಂತಹ ಅನೇಕ ಜನರಿದ್ದಾರೆ, ಎಲ್ಲ ಜನರು ಕೂಡ ಈ ವೆಂಕಟಾಚಲವಾಸಿಯಾದಂತಹ ವೆಂಕಟೇಶ್ವರ ದೇವರನ್ನು ಸೇವೆಯನ್ನು ಮಾಡುವ ಮೂಲಕ ಅವನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಎಂಬುದಾಗಿ ತಿಳಿಸ್ಕೊಡ್ತಾರೆ. ಇನ್ನು ಅಷ್ಟೇ ಅಲ್ಲದಲ್ಲೇ ಸಮಸ್ತ ಭೂಮಂಡಲದಲ್ಲಿರುವಂತಹ ಎಲ್ಲ ಭಕ್ತ ಜನರಿಂದಲೂ ಕೂಡ ವಂದ್ಯನಾಗಿದ್ದಾನೆ ಈ ವೆಂಕಟಾಚಲದಲ್ಲಿರುವಂತಹ ವೆಂಕಟೇಶ್ವರ ದೇವರು. ಅದೇ ರೀತಿಯಾಗಿ ಈ ಮಗುವು ಕೂಡ ಮುಂದೆ ಅಂದರೆ ಬೆಳೀತಾ ಈ ಮಗುವು ಕೂಡ ಎಲ್ಲರಿಂದಲೂ ಕೂಡ ಪೂಜ್ಯರಾಗ್ತಾರೆ ಎಂಬುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಅಭಿಪ್ರಾಯವನ್ನು ಎಲ್ಲರೂ ಹೇಳಿರುವಂತಹ ವಿದ್ವಾಂಸರು, ಅಲ್ಲಿ ಬಂದಿರುವಂತಹ ಪಂಡಿತರು, ಅದೇ ರೀತಿಯಾಗಿ ಹೆಣ್ಣು ಮಕ್ಕಳು ಏನು ಬಂದಿರ್ತಾರೆ ಅವರು ಹೇಳಿರುವಂತಹ ಎಲ್ಲ ಮಾತನ್ನು ಕೂಡ ಕೇಳಿ ಈ ತಿಮ್ಮಣ್ಣಾಚಾರ್ಯರು ಈ ಗುರುರಾಘವೇಂದ್ರ ಸ್ವಾಮಿಗಳವರಿಗೆ ಏನು ನಾಮಕರಣವನ್ನು ಮಾಡ್ತಾರೆ ಅಂತಂದರೆ ವೆಂಕಟನಾಥ ಎಂಬುದಾಗಿ ಅಲ್ಲಿ ನಾಮಕರಣವನ್ನು ಮಾಡ್ತಾರೆ. ಯಾಕೆ ವೆಂಕಟನಾಥ ಎಂಬುದಾಗಿ ಯಾಕೆ ಹೆಸರನ್ನು ಇಟ್ಟರು ಅಂತಂದರೆ, ವೆಂಕಟ ಅಂತಂದರೆ ವೆಂಕಟಾಚಲದಲ್ಲಿರುವಂತಹ ವೆಂಕಟೇಶ್ವರ ದೇವರು, ಅವನು ಯಾವ ರೀತಿಯಾಗಿ ಸಮಸ್ತ ಭೂಮಂಡಲದಲ್ಲಿ ಇರುವಂತಹ ಎಲ್ಲ ಜನರಿಗೂ ಕೂಡ ಸ್ವಾಮಿಯಾಗಿದ್ದಾನೋ ಅದೇ ರೀತಿಯಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಕೂಡ ಈ ಎಲ್ಲ ಸಮಸ್ತ ಜನರಿಂದಲೂ ಕೂಡ ಅವನು ಪೂಜ್ಯರಾಗ್ತಾರೆ. ಅನಂತರ ಅವರೂ ಕೂಡ ಪೂಜ್ಯರಾಗಿ ಎಲ್ಲ ಜನರಿಗೂ ಕೂಡ ಇವರು ಗುರುಗಳ ಸ್ಥಾನವನ್ನು ಹೊಂದುತ್ತಾರೆ ಎಂಬುವಂತಹ ಉದ್ದೇಶದಿಂದ ಅವರು ಆ ಸಮಸ್ತ ಭೂಮಂಡಲಕ್ಕೆ ಅಧಿಪತಿಯಾದಂತಹ ಶ್ರೀನಿವಾಸನ ಒಂದು ಹೆಸರನ್ನು ಇವರಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಗೆ ಪೂರ್ವಾಶ್ರಮದಲ್ಲಿ ವೆಂಕಟನಾಥ ಎಂಬುದಾಗಿ ಈ ರೀತಿಯಾಗಿ ಹೆಸರನ್ನು ಇಡ್ತಾರೆ. ಈ ಹೆಸರನ್ನು ಇಟ್ಟಾಗ ಈ ಶಿಶುವು ಕೂಡ ಈ
ಈ ವೆಂಕಟೇಶ್ವರ ದೇವರು ಯಾವ ರೀತಿಯಾಗಿ ಪ್ರಸಿದ್ಧರಾಗಿದ್ದಾರೋ ಅದೇ ರೀತಿಯಾಗಿ ಇವರೂ ಕೂಡ ಪ್ರಸಿದ್ಧರು, ಲೋಕದಲ್ಲಿ ಪ್ರಸಿದ್ಧಿಯನ್ನು ಹೊಂದುತ್ತಾರೆ ಎಂಬುದಾಗಿ ಈ ವೆಂಕಟನಾಥ ಎಂಬುದಾಗಿ ಹೆಸರಿಟ್ಟಿದ್ದು ಸಾರ್ಥಕವೇ ಆಗಿದೆ ಎಂಬುದಾಗಿ ಆ ರೀತಿಯಾಗಿ ವರ್ಣನೆ ಮಾಡ್ತಾರೆ. ಇನ್ನು ಅಷ್ಟೇ ಅಲ್ಲದಲ್ಲೇ ವೆಂಕಟನಾಥ ಎಂಬುದಾಗಿ ಇಡಲಿಕ್ಕೆ ಇನ್ನೊಂದು ಕಾರಣವೂ ಕೂಡ ಇದೆ ಎಂಬುದಾಗಿ ತಿಳಿಸ್ಕೊಡ್ತಾರೆ. ಏನು ಅಂತಂದರೆ, ಈ ಎಲ್ಲ ಕೆಲವು ಶಾಸ್ತ್ರಗಳಿಗೆ ಅಥವಾ ಕೆಲವು ಯಾಗಗಳಿಗೆ ಆಯಾ ಯಾಗದಲ್ಲಿ ಇರುವಂತಹ ಗುಣಗಳನ್ನು ತಿಳಿಸ್ಕೊಡುವುದಕ್ಕೋಸ್ಕರವಾಗಿ ಆ ಯಾಗಕ್ಕೆ ಆ ಗುಣಗಳನ್ನು ತಿಳಿಸುವಂತಹ ಹೆಸರನ್ನೇ ಇಡ್ತಾರೆ. ಅದೇ ರೀತಿಯಾಗಿ ಈ ವೆಂಕಟನಾಥ ಎಂಬುದಾಗಿ ಹೆಸರಿಟ್ಟಿರೋಣದ್ರಿಂದ ಇವರೂ ಕೂಡ ಇವರಲ್ಲಿರುವಂತಹ ಯುಕ್ತವಾದಂತಹ ಏನು ಗುಣಗಳಿವೆ ಆ ಗುಣಗಳು ಎಲ್ಲವೂ ಕೂಡ ಅಂದರೆ ನಾಮಧೇಯ ರೂಪವಾದಂತಹ ಗುಣಗಳು ಏನಿದ್ದಾವೆ ಈ ಗುಣಗಳನ್ನು ತಿಳಿಸ್ಕೊಡ್ತಾ ಇದೆ ಎಂಬುದಾಗಿ ಹೇಳುವ ಮೂಲಕ ಇಂತಹ ವೆಂಕಟನಾಥ ಎಂಬುವಂತಹ ಹೆಸರನ್ನು ಏನು ಇಟ್ಟಿದ್ದಾರೆ ಇದು ಸಾರ್ಥಕವೇ ಆಗಿದೆ, ಅನ್ವರ್ಥವೇ ಆಗಿದೆ ಎಂಬುದಾಗಿ ಆ ತಿಮ್ಮಣ್ಣಾಚಾರ್ಯರು ತಿಳ್ಕೊಡ್ತಾರೆ. ಇನ್ನು ಅಷ್ಟೇ ಅಲ್ಲದಲ್ಲೇನೆ ಆತ್ಮಾವೈ ಪುತ್ರನಾಮಾಸಿ ಎಂಬುದಾಗಿ ಹೇಳಿದಂತೆ ಮಗನು ತಂದೆಯ ಹೋಲಿಕೆಯನ್ನು ಹೊತ್ತಿರುತ್ತಾನೆ ಎಂಬುದಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ಆ ತಿಮ್ಮಣ್ಣಾಚಾರ್ಯರು ಕೂಡ ಸಕಲ ಶಾಸ್ತ್ರಜ್ಞರು ಆಗಿದ್ದರು. ಅದೇ ರೀತಿಯಾಗಿ ಈ ವೆಂಕಟಾಚಲದಲ್ಲಿರುವಂತಹ ವೆಂಕಟೇಶ್ವರ ದೇವರ ಪರಮ ಭಕ್ತರೂ ಕೂಡ ಇವರು ಆಗಿದ್ದಾರೆ. ಆದ್ದರಿಂದ ಈ ಪರಮ ಭಕ್ತರಾದಂತಹ ವೆಂಕಟೇಶ್ವರ ದೇವರ ಸೇವೆಯಲ್ಲಿ ಅವರು ನಿರತರಾಗಿದ್ದಾರೆ. ಆದ್ದರಿಂದ ಇಂತಹ ಗುಣಗಳನ್ನು, ತಂದೆಯಲ್ಲಿರುವಂತಹ ಗುಣಗಳು ಈ ವೆಂಕಟನಾಥನಲ್ಲಿ ಬಂದಿರುತ್ತೆ. ಆದ್ದರಿಂದ ಅವರಿಗೆ ಈ ವೆಂಕಟನಾಥ ಎಂಬುದಾಗಿ ಆ ವೆಂಕಟೇಶ್ವರ ದೇವರ ಅವರ ಮನೆಯ ದೇವರಾದಂತಹ ವೆಂಕಟೇಶ್ವರ ದೇವರ ಹೆಸರನ್ನು ಇಡುವ ಮೂಲಕ ಆ ತಿಮ್ಮಣ್ಣಾಚಾರ್ಯರು ಅನ್ವರ್ಥ ನಾಮಕರಣವನ್ನು ಮಾಡಿದ್ದಾರೆ ಪುತ್ರನಿಗೆ ಎಂಬುದಾಗಿ ಇಲ್ಲಿ ತಿಳಿಸ್ಕೊಡ್ತಾರೆ. ಇನ್ನು ಅಷ್ಟೇ ಅಲ್ಲದಲೇನೆ ಈ ನಾಮಕರಣವನ್ನು ಎಲ್ಲವನ್ನೂ ಕೂಡ ಮಾಡಿ ಜಾತಕರ್ಮ, ನಾಮಕರಣ ಇತ್ಯಾದಿಗಳನ್ನು ಎಲ್ಲವನ್ನೂ ಕೂಡ ಮಾಡಿದರು, ಬಹಳ ಚೆನ್ನಾಗಿ ಮಾಡಿದರು. ಆಮೇಲೆ ಏನು ಮಾಡ್ತಾರೆ ಅಂತಂದರೆ ಆ ಮಗು ಮೊದಲಿಗೆ ಇಡುವುದು ಏನು ಅಂತಂದರೆ ಅಂಬೆಗಾಲು. ಅಂದರೆ ಅದು ಮೊದಲಿಗೆ ಹೆಜ್ಜೆ ಇಡಬೇಕು ಅಂತಂದರೆ, ಮೊದಲಿಗೆ ನಡೆಯಬೇಕು ಅಂತಂದರೆ ಮೊದಲಿಗೆ ಅಂಬೆಗಾಲನ್ನು ಇಡಬೇಕು. ಅದೇ ರೀತಿಯಾಗಿ ಈ ವೆಂಕಟನಾಥಾಚಾರ್ಯರು ಕೂಡ ಮೊದಲಿಗೆ ಅಂಬೆಗಾಲನ್ನು ಯಾವ ರೀತಿಯಾಗಿ ಇಟ್ಟರು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಅಧಿಸದ್ಮತಲಂ ಸುತಸ್ಯ ಮೂರ್ತಿಯ ಸ್ಫುಟಮಂಗೀಕೃತಜಾನು ಚಂಕ್ರಮಸ್ಯ ಚತುರಂಘ್ರಿ ವೃಷಾಕೃತೆ ಕದಾಚಿತ್ ಸುರಭೇರಾಕೃತಿರೇಕದಾನ್ವಕಾರಿ ಎಂಬುದಾಗಿ ತಿಳಿಸ್ಕೊಡ್ತಾರೆ. ಅಂದರೆ ಹಿಂದೆ ಒಂದಾನೊಂದು ಕಾಲದಲ್ಲಿ 4 ಕಾಲು ಉಳ್ಳಂತಹ ಕಾಮಧೇನು ಏನಿದೆ, ಆ ಕಾಮಧೇನು ಏನು ಮಾಡ್ತಾ ಇತ್ತು ಅಂತಂದರೆ ಧರ್ಮದ ಆಕಾರವನ್ನು ಸ್ವೀಕಾರ ಮಾಡುವ ಮೂಲಕ ಎಲ್ಲ ಕಡೆಯೂ ಆ ಕಾಮಧೇನು ಸಂಚಾರ ಮಾಡಿದಾಗ ಎಲ್ಲೆಲ್ಲಿ ಆ ಕಾಮಧೇನು ಸಂಚಾರ ಮಾಡುತ್ತೋ ಅಲ್ಲೆಲ್ಲವೂ ಕೂಡ ಧರ್ಮದ ಪ್ರಚಾರವಾಗತ್ತೆ ಎಂಬುದಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ಈ ತಿಮ್ಮಣ್ಣಾಚಾರ್ಯರು ಈ ಪುತ್ರನಾದಂತಹ ವೆಂಕಟನಾಥನೆಂಬಂತಹ ಶಿಶುವಿಗೆ ಈ ಮಕ್ಕಳ ಸ್ವಭಾವವನ್ನು ಅನುಸರಿಸಿ ಅವರು ಆ ಅಂಬೆಗಾಲಿಕ್ಕಿ ಆ ಮನೆಯೆಲ್ಲ ಕಡೆಯೂ ಕೂಡ ಇವರು ತಿರುಗಾಡ್ತಾ ಇದ್ರು ಅಂತೆ. ಅಂದರೆ ಅದಕ್ಕೆ ನಾವು ಹೇಳ್ತೇವೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎಂಬುದಾಗಿ ಹೇಳ್ತೇವೆ. ಕಾಮಧೇನವೇ ಎಂಬುದಾಗಿ ಅವರಿಗೆ ಯಾಕೆ ಹೆಸರು ಬಂತು? ಆ ಸ್ತೋತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಸ್ತೋತ್ರವನ್ನು ಮಾಡಬೇಕಾದ್ರೆ ಈ ಕಾಮಧೇನವೇ ಎಂಬುವಂತಹ ವಿಶೇಷಣವನ್ನು ಕೊಟ್ಟಿದ್ದಾರೆ. ಈ ಕಾಮಧೇನವೇ ಎಂಬುವಂತಹ ವಿಶೇಷಣವನ್ನಾದರೂ ಕೊಟ್ಟಿದ್ದು ಯಾಕೆ ಅಂತಂದರೆ ಈ ಉದ್ದೇಶದಿಂದ. ಅಂದರೆ ಕಾಮಧೇನು ಅನ್ನೋದು ಯಾವ ರೀತಿಯಾಗಿ 4 ಕಾಲು ತನ್ನ ಧರ್ಮವೆಂಬುವಂತಹ 4 ಕಾಲುಗಳಿಂದ ಕೂಡಿರುವಂತಹ ಒಂದು ಆಕಾರವನ್ನು ಹೊಂದಿ
ಅದು ಯಾವ ರೀತಿಯಾಗಿ ಎಲ್ಲ ಕಡೆಯೂ ಕೂಡ ಧರ್ಮದ ಪ್ರಚಾರವನ್ನು ಮಾಡ್ತಾ ಇತ್ತೋ ಅದೇ ರೀತಿಯಾಗಿ ಈ ವೆಂಕಟನಾಥರು ಕೂಡ ಎಲ್ಲ ಕಡೆಯೂ ಕೂಡ ಧರ್ಮದ ಪ್ರಚಾರವನ್ನು ಮುಂದೆ ಮಾಡಲಿದ್ದಾರೆ. ಅಂತಹ ಅದನ್ನು ತಿಳಿದುಕೊಂಡು ಇವರಿಗೆ ಅವರು ಅಂಬೆಗಾಲು ವೆಂಕಟನಾಥಾಚಾರ್ಯರು ಅಂಬೆಗಾಲು ಇಡಬೇಕಾದ್ರೆ ಇವರು ಆ ಕಾಮಧೇನುವಂತೆ ಕಾಣಿಸ್ತಾ ಇದ್ರಂತೆ. ಅಂದರೆ ಕಾಮಧೇನು ಯಾವ ರೀತಿಯಾಗಿ ಧರ್ಮದ ಪ್ರಚಾರವನ್ನು ಮಾಡಿದರೋ ಅದೇ ರೀತಿಯಾಗಿ ಈ ಯಾವ ವೆಂಕಟನಾಥರು ಕೂಡ ಧರ್ಮದ ಪ್ರಚಾರವನ್ನು ಮಾಡ್ತಾರೆ ಎಂಬುದಾಗಿ ಹೇಳ್ತಾರೆ. ಇನ್ನು ಈ ಧರ್ಮದ ಪ್ರಚಾರವನ್ನು ಮಾಡ್ತಾರೆ ಅಂತ ಅಂದರೆ ಕಾಮಧೇನುವಿಗೆ ಹೋಲಿಸಿರೋಣದ್ರಿಂದ ಈ ಯಾವ ಕಾಮಧೇನವೇ ಎಂಬುದಾಗಿ ಏನು ವಿಶೇಷಣವನ್ನು ಕೊಟ್ಟಿದ್ದಾರೆ ಇದು ಕೂಡ ಸಾರ್ಥಕವಾಗಿದೆ. ಅದೇ ರೀತಿಯಾಗಿ ಅಂತಹ ಈ ವೆಂಕಟನಾಥಾಚಾರ್ಯರು ಮುಂದೆ ಧರ್ಮದ ಪ್ರಚಾರವನ್ನು ಶಾಸ್ತ್ರಾಧ್ಯಯನವನ್ನು ಮಾಡುವ ಮೂಲಕ ಎಲ್ಲ ಕಡೆ ಅಜ್ಞಾನವೆಂಬುವಂತಹ ಅಂಧಕಾರವನ್ನು ನಾಶ ಮಾಡುವ ಮೂಲಕ ಅನೇಕ ಶಾಸ್ತ್ರಗಳಿಗೆ ವ್ಯಾಖ್ಯಾನವನ್ನು ಮಾಡುವ ಮೂಲಕ ಅವರು ಸಜ್ಞಾನವನ್ನು ಉಂಟು ಮಾಡುತ್ತಾರೆ ಎಂಬುವಂತಹ ಉದ್ದೇಶದಿಂದ ಅವರಿಗೆ ಕಾಮಧೇನವೇ ಎಂಬ ಒಂದು ಕಾಮಧೇನುವಿನ ಒಟ್ಟಿಗೆ ಹೋಲಿಸಿದ್ದಾರೆ. ಇನ್ನು ಅದೇ ರೀತಿಯಾಗಿ ಕಲ್ಪವೃಕ್ಷರು ಆಗಿದ್ದಾರೆ. ಯಾಕೆ ಅಂತಂದರೆ ಕಲ್ಪವೃಕ್ಷ ಏನು ಮಾಡುತ್ತೆ ಅಂತಂದರೆ ನಾವು ಬೇಡಿರುವಂತಹ ಇಷ್ಟಾರ್ಥಗಳನ್ನು ಎಲ್ಲವನ್ನೂ ಕೂಡ ಕೊಡುವಂತಹ ಒಂದು ವೃಕ್ಷ ಅಂತಂದರೆ ಅದು ಕಲ್ಪವೃಕ್ಷ. ಆದ್ದರಿಂದ ಅಂತಹ ಕಲ್ಪವೃಕ್ಷ ಎಂಬುವಂತಹ ವಿಶೇಷಣವೂ ಕೂಡ ಇವರಿಗೆ ಸಾರ್ಥಕವೇ ಆಗಿದೆ ಎಂಬುದಾಗಿ ತಿಳಿಸ್ಕೊಡ್ತಾರೆ. ಇನ್ನು ಅದೇ ರೀತಿಯಾಗಿ ಈ ಮಗುವು ತನ್ನ ಬಾಲಲೀಲೆಯಿಂದ ಹಿಂದೆ ಏನು ಹೇಳಿದರು ಅಂತಂದರೆ ಪಾದಕಮಲದಲ್ಲಿರುವಂತಹ ಹೆಬ್ಬಟ್ಟನ್ನು ಬಾಯಲ್ಲಿ ಇಟ್ಟುಕೊಂಡು ಚೀಪ್ತಾ ಇತ್ತು ಎಂಬುದಾಗಿ ಹೇಳಿದರು. ಅದೇ ರೀತಿಯಾಗಿ ಈ ಮಗುವು ಹೆಬ್ಬಟ್ಟನ್ನು ಅಂದರೆ ಕೈಯ ಹೆಬ್ಬಟ್ಟನ್ನು ಇಟ್ಟುಕೊಂಡು ಆ ಬೊಟ್ಟನ್ನು ಯಾವಾಗಲೂ ಕೂಡ ಚೀಪ್ತಾ ಇತ್ತಂತೆ. ಅದನ್ನು ವರ್ಣನೆ ಮಾಡ್ತಾರೆ. ತನಯಸ್ಯ ನವ ಪ್ರವಾಲವಲ್ಲಿ ನಸದಂಗುಷ್ಟ ವಿರಾಜಿತಾನನಾಬ್ಜಂ ಹೃದಯಾಂಬುಜ ಮಂತರಾತ್ಮಗರ್ಭಂ ಪ್ರಕಟಂ ದರ್ಶಯತೀವ ಸಜ್ಜನಾನಾಂ ಎಂಬುದಾಗಿ ಬಹಳ ಸುಂದರವಾಗಿ ಈ ರಾಘವೇಂದ್ರ ವಿಜಯದಲ್ಲಿ ವರ್ಣನೆ ಮಾಡ್ತಾರೆ. ಏನು ಅಂತಂದರೆ ದೇಹಾಂಗುಷ್ಟಮಿತೋ ದೇಹೆ ಜೀವಾಂಗುಷ್ಟಮಿತೋ ಹೃದಯ ಎಂಬುದಾಗಿ ಹೇಳಿದಂತೆ ಈ ಯಾವ ಜೀವರ ದೇಹದ ಹೃದಯ ಕಮಲದಲ್ಲಿ ಅವರ ದೇಹದ ಹೆಬ್ಬಟ್ಟಿನ ಪರಿಮಾಣದಿಂದಲೂ ಜೀವರ ಸ್ವರೂಪ ದೇಹದಲ್ಲಿ ಅದರ ಅಂಗುಷ್ಟ ಪರಿಣಾಮ ಅನ್ನೋದು ಇರುತ್ತೆ ಎಂಬ ಆ ಅಂಗುಷ್ಟ ಪರಿಣಾಮ ಪ್ರದೇಶದಲ್ಲಿ ಆ ಪರಮಾತ್ಮನು ನೆಲೆಸಿರುತ್ತಾನೆ ಎಂಬುದಾಗಿ ಶಾಸ್ತ್ರವು ಹೇಳುತ್ತೆ. ಅದೇ ರೀತಿಯಾಗಿ ಈ ಮಗುವು ಹೊಸದಾದ ಹವಳದ ಬಳ್ಳಿಯಂತೆ ಬಹಳ ಸುಂದರವಾಗಿ ಅವರ ಶರೀರ ಅನ್ನೋದು ಯಾವ ರೀತಿಯಾಗಿ ಇತ್ತು ಅಂತಂದರೆ ಹೊಸದಾದಂತಹ ಹವಳದ ಬಳ್ಳಿ ಯಾವ ರೀತಿಯಾಗಿ ಕೆಂಪಾಗಿ ಶೋಭಿಸ್ತಾ ಇರುತ್ತೋ ಅದೇ ರೀತಿಯಾಗಿ ಇವರ ಶರೀರವೆಂಬುವಂತಹ ಈ ಬಳ್ಳಿಯು ಕೂಡ ಅದೇ ರೀತಿಯಾಗಿ ಶೋಭಿಸ್ತಾ ಇತ್ತು. ಅಂತಹ ಆ ದೇಹದ ಒಂದು ಅಂಗವಾದಂತಹ ಕೈಯ ಹೆಬ್ಬಟ್ಟನ್ನು ಬಾಯಲ್ಲಿಟ್ಟು ಈ ಚೀಪುವುದನ್ನು ನೋಡಿದಾಗ ಈ ಜೀವನ ಹೃದಯಾಂತರ್ಗತನಾದಂತಹ ಪರಮಾತ್ಮನು ಅಂಗುಷ್ಟ ಪರಿಮಿತನಾಗಿ ಇರುತ್ತಾನೆ. ಅದೇ ರೀತಿಯಾಗಿ ಈ ಇರುತ್ತಾನೆ ಎಂಬುವಂತಹ ವಿಷಯವನ್ನು ಸೂಚನೆ ಮಾಡುವುದಕ್ಕೋಸ್ಕರ ಆ ರೀತಿಯಾಗಿ ಅವರು ಆ ಹೆಬ್ಬಟ್ಟನ್ನು ಇಟ್ಟುಕೊಳ್ತಾ ಇದ್ರಂತೆ. ಆ ಹೆಬ್ಬಟ್ಟನ್ನು ಇಟ್ಕೊಳ್ಳೋದರಿಂದ ಇಷ್ಟು ಅರ್ಥವನ್ನೋದು ನಮಗೆ ತಿಳಿಯುತ್ತೆ. ಏನು ಅಂತಂದರೆ ಈ ಹೃದಯಾಂತರ್ಗತನಾದಂತಹ ಪರಮಾತ್ಮನು ಏನಿದ್ದಾನೆ ಅವನು ಅಂಗುಷ್ಟ ಪರಿಮಿತನಾಗಿದ್ದಾನೆ. ಅವನು ನಮ್ಮ ಹೃದಯ ಕಮಲದಲ್ಲಿ ಅಂಗುಷ್ಟ ಪರಿಮಿತದಲ್ಲಿ ವಾಸ ಮಾಡ್ತಾ ಇದ್ದಾನೆ ಎಂಬುದಾಗಿ ಅವರು ಹೇಳುವ ಮೂಲಕ ಅಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈ ಮಕ್ಕಳ ಸ್ವಭಾವ ಏನು ಅಂತಂದರೆ ಆಟ ಆಡುವಂತಹ ಸ್ವಭಾವ. ನಾವು ಯಾವ ಕೆಲಸವನ್ನು ಹೇಳಿದರೂ ಕೂಡ ಆಟದಲ್ಲಿ ಒಂದು ಪಟ್ಟು ಹೆಚ್ಚಾಗಿಯೇ ಅವರ ಗಮನ ಅನ್ನೋದು ಇರುತ್ತೆ. ಅದೇ ರೀತಿಯಾಗಿ ಅವರ ಗಮನ ಅದೇ ರೀತಿಯಾಗಿ ಬಹಳ ಆಟ ಆಡುವಂತಹ ಆಸೆ ಅನ್ನೋದು ಆ ವಯಸ್ಸಿನಲ್ಲಿ ಇರುತ್ತೆ. ಅದೇ ರೀತಿಯಾಗಿ ಈ ವೆಂಕಟನಾಥರಿಗೂ ಕೂಡ ಆಟ ಆಡುವಂತಹ ವಯಸ್ಸು.
ಆಟ ಆಡಬೇಕಾದ್ರೆ ಅವರು ಕೂಡ ನಾವು ಯಾವ ರೀತಿಯಾಗಿ ಆಟ ಆಡಬೇಕಾದ್ರೆ ಕೆಳಗೆ ಎದ್ದು ಬಿದ್ದು ಯಾವ ರೀತಿಯಾಗಿ ಆಟವನ್ನು ಆಡ್ತೇವೋ ಅದೇ ರೀತಿಯಾಗಿ ಇವರೂ ಕೂಡ ಈ ವೆಂಕಟನಾಥರು ಕೂಡ ನಮ್ಮಂತೆಯೇ ಕೆಳಗೆ ಎದ್ದು ಬಿದ್ದು ಅವರೂ ಕೂಡ ಆಟವನ್ನು ಆಡ್ತಾ ಇದ್ರು. ಅದನ್ನು ಹೇಳ್ತಾರೆ, ವಿಹರನ್ನವನೋ ನಿಸರ್ಗರಕ್ತಂ ಪ್ರತಿಲೀಲಂ ಮುಹುರುತ್ಪತನ್ ಪತನ್ ಸಹ ಲಸತಿ ಸ್ಮ ಕರಿಷ್ಯಮಾಣ ಲಕ್ಷ್ಮಿ ಮತಿಪಾದ ನತಿಶೀಲನಾಯ ವೈಶಃ ಎಂಬುದಾಗಿ ಹೇಳ್ತಾರೆ. ಅಂದರೆ ಹಿಂದೆ ಹೇಳಿದಂತೆ ಮಕ್ಕಳ ಸ್ವಭಾವ ಏನು ಅಂತಂದರೆ ಆಟ ಆಡೋದು. ಆ ಆಟ ಆಡಬೇಕಾದರೆ ಮಕ್ಕಳು ಹೇಳ್ತಾರೆ, ಬೀಳುತ್ತಾರೆ. ಈ ಎಲ್ಲವನ್ನು ಆಟ ಆಡಬೇಕಾದರೆ ಅವರು ಕೆಳಗೆ ಬೀಳೋದು, ಅದೇ ರೀತಿಯಾಗಿ ಅವರು ಹೇಳೋದು, ಇದೆಲ್ಲವನ್ನೂ ಕೂಡ ನೋಡಿದಾಗ ಇವರಿಗೆ ಒಂದು ಸೂಚನೆ ಮಾಡಿದಂತೆ ಆಯ್ತಂತೆ. ಏನು ಅಂತಂದರೆ ಈ ವೆಂಕಟನಾಥರು ಆಟ ಆಡಬೇಕಾದರೆ ಕೆಳಗೆ ಬಿದ್ದರೆ ಅವರು ಪರಮಾತ್ಮನಿಗೆ ನಮಸ್ಕಾರ ಮಾಡುವಂತೆ ಇರ್ತಾ ಇತ್ತಂತೆ. ಅದೇ ರೀತಿಯಾಗಿ ಅವರು ಎದ್ದಾಗ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಎದ್ದು ಬರುವಾಗ ನಾವು ಯಾವ ರೀತಿಯಾಗಿ ಇರ್ತೇವೋ ಆ ರೀತಿಯಾಗಿ ಕಾಣ್ತಾ ಇತ್ತು ಎಂಬುದಾಗಿ ಹೇಳ್ತಾರೆ. ಅಂದರೆ ಈ ವೆಂಕಟನಾಥರಾದರೂ ಕೂಡ ಬಹಳ ಪರಮ ಭಕ್ತರು. ಯಾಕೆ ಅಂತಂದರೆ ಹಿಂದೆ ಹೇಳಿರುವಂತೆ ಈ ತಿಮ್ಮಣ್ಣಾಚಾರ್ಯರ ಸ್ವಭಾವ ಅನ್ನೋದು ಇವರಲ್ಲಿ ಬಂದಿರತ್ತೆ. ಆದ್ದರಿಂದ ಈ ತಿಮ್ಮಣ್ಣಾಚಾರ್ಯರಾದರೂ ಕೂಡ ಗುರುಗಳಲ್ಲಿ ಅದೇ ರೀತಿಯಾಗಿ ವೆಂಕಟೇಶ್ವರನ ಮುಖ್ಯವಾಗಿ ವೆಂಕಟಾಚಲದಲ್ಲಿ ಇರುವಂತಹ ವೆಂಕಟೇಶ್ವರ ದೇವರಲ್ಲಿ ಬಹಳ ಭಕ್ತಿ ಅನ್ನೋದು ಅವರಿಗೆ ಇತ್ತು. ಅದೇ ರೀತಿಯಾದಂತಹ ಭಕ್ತಿ ಅನ್ನೋದು ಈ ವೆಂಕಟನಾಥನಿಗೂ ಕೂಡ ವೆಂಕಟನಾಥಾಚಾರ್ಯರಿಗೂ ಕೂಡ ಬಂದಿದೆ ಎಂಬಂತಹ ವಿಷಯದಲ್ಲಿ ಯಾವುದೇ ಸಂಶಯ ಅನ್ನೋದು ಇಲ್ಲ ಎಂಬುದಾಗಿ ಹೇಳುತ್ತಾರೆ. ಇನ್ನು ಅಷ್ಟೇ ಅಲ್ಲದಲೇನೆ ಈ ಬೀದಿಯಲ್ಲಿ ಆಡಬೇಕಾದ್ರೆ ಮಣ್ಣಲ್ಲಿ ಆಡ್ತೇವೆ. ನಾವು ಆಟವನ್ನು ಆಡಬೇಕಾದ್ರೆ ಮಣ್ಣಲ್ಲೇ ಆಡ್ತೇವೆ. ಆ ಮಣ್ಣಲ್ಲಿ ಆಡಿದಾಗ ಮಣ್ಣಿನಲ್ಲಿ ಆಟವಾಡಿದಾಗ ಅಲ್ಲಿರುವಂತಹ ಮಣ್ಣು ಅನ್ನೋದು ದೇಹಕ್ಕೆ ಅಂಟುಕೊಂಡು ಇರುತ್ತೆ. ಅದು ಯಾವ ರೀತಿಯಾಗಿ ಕಾಣಿಸ್ತಾ ಇತ್ತು ಅಂತಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಬಹಿರಂಗಣ ಸೀಮ್ನಿ ಕೇಲಿ ಭಾಜಃ ತನು ಲಗ್ನ ರಜಸಾಮ್ರರಾಜರಾಜಿ ಜಗದಾತ್ಮ ವಿಕಾರ ಸೂಕ್ಷ್ಮ ರೂಪ ಪ್ರಕೃತಿರ್ವಿಷ್ಣುಗದೇವ ದೃಷ್ಟಿಯೋಗ್ಯ ಎಂಬುದಾಗಿ ವರ್ಣನೆ ಮಾಡ್ತಾರೆ. ಅಂದರೆ ಈ ಪರಮಾತ್ಮನೇನಿದ್ದಾನೆ, ಈ ಪರಮಾತ್ಮನು ಆಶ್ರಯಿಸಿರುವಂತಹ ಈ ಸೂಕ್ಷ್ಮವುಳ್ಳಂತಹ ಜಡ ಪ್ರಕೃತಿ ಏನಿದೆ, ಇದು ಪರಮಾತ್ಮನ ಪ್ರಭಾವದಿಂದ ಪ್ರಪಂಚದ ಆಕಾರದಿಂದ ಪರಿಣಾಮ ಹೊಂದುತ್ತಾ ಇತ್ತು. ಆವಾಗ ಈ ವೆಂಕಟನಾಥಾಚಾರ್ಯರು ಆಟವನ್ನು ಆಡಬೇಕಾದರೆ ಅವರು ಕೆಳಗೆ ಎದ್ದಾಗ ಬಿದ್ದಾಗ ಆ ಮೈ ತುಂಬ ಏನು ಧೂಳು ಆಗ್ತಾ ಇತ್ತು, ಆ ಧೂಳಿನಲ್ಲಿ ಆ ಮಗು ಯಾವ ರೀತಿಯಾಗಿ ಕಾಣುತ್ತಾ ಇತ್ತು ಅಂತಂದರೆ ಈ ಮಗು ಪರಮಾತ್ಮನನ್ನು ಭೂಮಿಯಲ್ಲಿರುವಂತಹ ಮಣ್ಣಲ್ಲಿರುವಂತಹ ಪರಮಾತ್ಮನನ್ನು ಆಶ್ರಯಿಸಿಕೊಂಡಿದ್ದಾನೆ ಈ ವೆಂಕಟನಾಥಾಚಾರ್ಯರು ಎಂಬುದಾಗಿ ತಿಳಿತಾ ಇತ್ತು ಎಂಬುದಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ಈ ಸೂಕ್ಷ್ಮ ರೂಪದಲ್ಲಿ ಭಗವಂತ ಎಲ್ಲ ಕಡೆಯೂ ಕೂಡ ಇದ್ದಾನೆ. ಅದರಲ್ಲಿ ವಿಶೇಷವಾಗಿ ಭೂಮಿಯಲ್ಲಿ ಮಣ್ಣಲ್ಲಿ ಎಲ್ಲ ಕಡೆಯೂ ಕೂಡ ಅವರು ಇದ್ದಾರೆ. ಅದೇ ರೀತಿಯಾಗಿ ಈ ಬಾಲಕನಾದಂತಹ ವೆಂಕಟನಾಥಾಚಾರ್ಯರು ಆ ಮಣ್ಣಲ್ಲಿ ಎದ್ದಾಗ ಆ ಮಣ್ಣು ಮೈಯಿಗೆ ಹತ್ತಿದಾಗ ಅಲ್ಲಿರುವಂತಹ ಈ ಭಗವಂತನನ್ನು ಭೂಮಿಯಲ್ಲಿರುವಂತಹ ಮಣ್ಣಲ್ಲಿರುವಂತಹ ಪರಮಾತ್ಮನನ್ನು ಆಶ್ರಯಿಸಿಕೊಂಡು ಈ ಮಗು ಇದೆ, ಯಾವಾಗಲೂ ಇರುತ್ತೆ ಎಂಬುದಂತಹ ಸೂಚನೆಯನ್ನು ಕೂಡ ಇದರಿಂದ ಕೊಟ್ಟಂತಾಯಿತು. ಅದೇ ರೀತಿಯಾಗಿ ಇನ್ನು ಮುಂದೆ ಜಾತಕರ್ಮ ಆಯಿತು, ನಾಮಕರಣ ಆಯಿತು, ಅಂಬೆಗಾಲು ಇಡೋದನ್ನಾಯಿತು. ಈ ರೀತಿಯಾಗಿ ಅನೇಕ ವಿಧವಾದಂತಹ ಚೇಷ್ಟೆಗಳನ್ನು ಈ ವೆಂಕಟನಾಥಾಚಾರ್ಯರ ಬಗ್ಗೆ ತಿಳಿಸಿಕೊಟ್ಟು ಇನ್ನು ಮುಂದೆ ಏನು ಮಾಡ್ತಾರೆ ಅಂತಂದರೆ ಈ ತಂದೆಯಾದಂತಹ ತಿಮ್ಮಣ್ಣಾಚಾರ್ಯರು ಅವರಿಗೆ ಅನ್ನಪ್ರಾಶನ, ಅದೇ ರೀತಿಯಾಗಿ ಚೌಲ ಸಂಸ್ಕಾರ ಇವುಗಳನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ಕೊಡ್ತಾರೆ, ಮಾಡಬೇಕು ಎಂಬುದಾಗಿ ಇಚ್ಛೆ ಪಡ್ತಾರೆ. ಇಚ್ಛೆ ಪಟ್ಟಾಗ ಈ ತಿಮ್ಮಣ್ಣಾಚಾರ್ಯರು ಏನು ಮಾಡ್ತಾರೆ ಅಂತಂದರೆ
ಈ ರೀತಿಯಾಗಿ ಸಂಕಲ್ಪ ಮಾಡಿಕೊಂಡು ಮಗನಿಗೆ ಚೌಲ ಸಂಸ್ಕಾರ ಅದೇ ರೀತಿಯಾಗಿ ಅನ್ನಪ್ರಾಶನವನ್ನು ಮಾಡಬೇಕು ಎಂಬುದಾಗಿ ಸಂಕಲ್ಪಿಸುತ್ತಾರೆ. ಸಂಕಲ್ಪಿಸಿದ ನಂತರ ಈ ಚೌಲಕರ್ಮ ಇತ್ಯಾದಿಗಳನ್ನು ಮಾಡೋಣದ್ರಿಂದ ಮಗುವಿಗೆ ಏನಾಗತ್ತೆ ಅನ್ನೋದನ್ನು ಕೂಡ ಬಹಳ ಸೂಕ್ಷ್ಮವಾಗಿ ತಿಳಿಸ್ಕೊಡ್ತಾರೆ. ಏನು ಅಂತಂದರೆ ಈ ಅವ ಮಹನೀಯ ಗುಣಸ್ಯ ಮಾಸಿಷಶ್ಚ ಸುತಮನ್ನಾಶನ ನಾಮ ಧರ್ಮವಂತಂ ಅತನಿಷ್ಠ ತದಶ್ರುತೀಯ ವರ್ಷೆ ಚತುರಸ್ಯಾಸ್ಯ ಚಕಾರ ಚೌಲಕರ್ಮ ಎಂಬುದಾಗಿ ಹೇಳ್ತಾರೆ. ಅಂದರೆ ಈ ತಿಮ್ಮಣ್ಣಾಚಾರ್ಯರು ವೆಂಕಟನಾಥಾಚಾರ್ಯರಿಗೆ ಒಳ್ಳೆ ಗುಣಶಾಲಿ ಆಗಬೇಕು ಈ ವೆಂಕಟನಾಥಾಚಾರ್ಯರು. ಅದೇ ರೀತಿಯಾಗಿ ಇವರು ಆಯುಷ್ಯ ಅನ್ನೋದು ಬೆಳೆಯಬೇಕು ಎಂಬಂತಹ ಉದ್ದೇಶದಿಂದ ಅವರು ಏನು ಮಾಡ್ತಾರೆ ಅಂತಂದರೆ 6ನೇ ತಿಂಗಳಲ್ಲಿ ಅನ್ನಪ್ರಾಶನೆಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ 3ನೇ ವರ್ಷದಲ್ಲಿ ಅವರಿಗೆ 3ನೇ ವರ್ಷ ಬಂದಾಗ ಅವರಿಗೆ ಚೌಲ ಸಂಸ್ಕಾರವನ್ನು ಕೂಡ ಮಾಡ್ತಾರೆ. ಈ ಚೌಲ ಸಂಸ್ಕಾರ ಮಾಡೋಣದ್ರಿಂದ ಏನು ಆಗುತ್ತೆ ಮಗುವಿಗೆ ಅಂತಂದರೆ ಒಳ್ಳೆಯ ಕೀರ್ತಿ ಅನ್ನೋದು ಬರುತ್ತೆ. ಅದೇ ರೀತಿಯಾಗಿ ಆಯುಷ್ಯ ಅನ್ನೋದು ಅಭಿವೃದ್ಧಿ ಆಗುತ್ತೆ ಎಂಬುದಾಗಿ ಶಾಸ್ತ್ರವು ಹೇಳ್ತಾ ಇದೆ. ಆ ಸಂಕಲ್ಪದಲ್ಲಿಯೂ ಕೂಡ ಅದೇ ರೀತಿಯಾಗಿ ಅಭಿವೃದ್ಧಿ ಆಗುವುದಕ್ಕೋಸ್ಕರ ನನ್ನ ಮಗನಿಗೆ ಚೌಲ ಸಂಸ್ಕಾರವನ್ನು ಮಾಡ್ತಾನೆ ಎಂಬುದಾಗಿ ಆ ಸಂಕಲ್ಪವನ್ನು ಮಾಡುವ ಮೂಲಕ ಆ ತಂದೆಯಾದಂತಹ ತಿಮ್ಮಣ್ಣಾಚಾರ್ಯರು ಏನು ಮಾಡ್ತಾರೆ ಅಂತಂದರೆ ಆ ವೆಂಕಟನಾಥನಿಗೆ ಚೌಲ ಸಂಸ್ಕಾರವನ್ನು ಮಾಡ್ತಾರೆ. ಚೌಲ ಸಂಸ್ಕಾರ ಮಾಡಿದ ನಂತರ ಆ ಮಗುವಿಗೆ ಈ ರೀತಿಯಾಗಿ ಅನೇಕ ಸಂಸ್ಕಾರಗಳನ್ನು ಮಾಡಬೇಕಾದರೆ ಅವರಿಗೆ ಅಕ್ಷರಾಭ್ಯಾಸವನ್ನು ಮಾಡಬೇಕಾಗಿದೆ. ಈ ಅಕ್ಷರಾಭ್ಯಾಸವನ್ನು ಮಾಡಬೇಕಾದರೆ ಹೇಳ್ತಾರೆ, ವಿಲಿಖ್ಯ ಭೂಮೋ ಪ್ರಥಮಂ ಕುಮಾರಂ ರೇಖಾಮಿಮಾಮೋ ಮಿತಿ ಸಂಪಠೇತಿ ಪಿತ್ರಾನಿ ಯುಕ್ತ ಪುನರಬ್ರವೀತ್ತಂ ಅಲ್ಬೇಖತಂ ವಾ ಗುಣಪೂರ್ಣ ಸಂಜ್ಞಾ ಎಂಬುದಾಗಿ ಈ ತಿಮ್ಮಣ್ಣಾಚಾರ್ಯರು ಈ ರೀತಿಯಾಗಿ ಅನ್ನಪ್ರಾಶನ, ಚೌಲ ಸಂಸ್ಕಾರ, ನಾಮಕರಣ ಇತ್ಯಾದಿಗಳನ್ನು ಎಲ್ಲವನ್ನೂ ಮಾಡಿದ ನಂತರ ಅವರಿಗೆ ಏನು ಮಾಡ್ತಾರೆ ಅಂತಂದರೆ ಮಗನಿಗೆ ಅಕ್ಷರಾಭ್ಯಾಸವನ್ನು ಮಾಡಬೇಕು ಎಂಬುದಾಗಿ ಉದ್ಯುಕ್ತರಾಗ್ತಾರೆ. ಮೊದಲು ನೆಲದ ಮೇಲೆ ಅವರಿಗೆ ಅವರ ಕೈಯಲ್ಲಿ ಓಂಕಾರವನ್ನು ಬರೆಸ್ತಾರಂತೆ. ಆ ರೇಖಾ ವಿನ್ಯಾಸವನ್ನು ಮಾಡಿಸಿ ಆ ಮಗು ಅಕ್ಷರವನ್ನು ಹೇಳುವಂತೆ ಹೇಳ್ತಾರೆ ಅಂತೆ. ಓಂ ಎಂಬುದಾಗಿ ಸರಿಯಾಗಿ ಉಚ್ಚರಿಸು ಎಂಬುದಾಗಿ ಹೇಳಿದಾಗ ಆಗ ಆ ಬಾಲಕನಾದಂತಹ ವೆಂಕಟನಾಥಾಚಾರ್ಯರು ಕೇಳ್ತಾರೆ ಅಂತೆ, ಅಪ್ಪ ನೀನು ಬರೆದಿರುವಂತಹ ಓಂಕಾರ ಅನ್ನೋದು ಸ್ವಲ್ಪ ಜಾಗದಲ್ಲಿ ಇದೆ, ಆದರೆ ಸ್ವಲ್ಪ ಜಾಗವನ್ನು ಆಕ್ರಮಿಸಿದೆ. ಆದರೆ ಇದರ ಅರ್ಥ, ಈ ಓಂಕಾರದ ಅರ್ಥ ಏನಿದೆ ಅಂತಹ ಓಂಕಾರ ವಾಚನಾದಂತಹ ಪರಮಾತ್ಮನಾದರೂ ಕೂಡ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಇಷ್ಟು ಶಬ್ದದಿಂದ ಅಷ್ಟು ಭಗವಂತನ ವಾಚನಾಗಲಿಕ್ಕೆ ಕಾರಣವೇನು ಎಂಬುದಾಗಿ ಆ ಚಿಕ್ಕ ಬಾಲಕನು ಪ್ರಶ್ನೆ ಮಾಡ್ತಾರಂತೆ. ಪ್ರಶ್ನೆ ಮಾಡಿದಾಗ ಅವರ ಪರಮಾತ್ಮನು ಈ ಓಂಕಾರದಿಂದ ಇದ್ದಾನೆ ಎಂಬುದಾಗಿ ಅವರ ತಂದೆಯವರು ಕೂಡ ಬಹಳ ಚೆನ್ನಾಗಿ ಇದನ್ನು ತಿಳಿಸ್ಕೊಡ್ತಾರೆ ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಇನ್ನು ಅನಂತರ ಈ ವೆಂಕಟನಾಥಾಚಾರ್ಯರಿಗೆ ಈ ರೀತಿಯಾದಂತಹ ಅನೇಕ ಸಂಸ್ಕಾರಗಳನ್ನು ಎಲ್ಲವನ್ನೂ ಕೂಡ ಮಾಡಿ, ಅದೇ ರೀತಿಯಾಗಿ ಅವರ ಅಣ್ಣ ಏನಿರ್ತಾನೆ ಗುರುರಾಜಾಚಾರ್ಯರು, ಅವರಿಗೆ ವಿವಾಹ ಸಮಯ, ಇದು ಉಪನಯನದ ಸಮಯ ಅನ್ನೋದು ಬರುತ್ತೆ. ಆ ಮೊದಲಿಗೆ ಗುರುರಾಜಾಚಾರ್ಯರಿಗೆ ಉಪನಯನ ಮಾಡಬೇಕು ಎಂಬುದಾಗಿಯೂ ಕೂಡ ಆ ತಿಮ್ಮಣ್ಣಾಚಾರ್ಯರು ನಿಶ್ಚಯಿಸ್ತಾರೆ. ಅದೇ ರೀತಿಯಾಗಿ ಅನಂತರ ವೆಂಕಟನಾಥಾಚಾರ್ಯರಿಗೂ ಕೂಡ ಉಪನಯನದ ವಯಸ್ಸಿನಲ್ಲಿ ಅವರಿಗೂ ಕೂಡ ಉಪನಯನವನ್ನು ಮಾಡಬೇಕು ಎಂಬುದಾಗಿ ನಿಶ್ಚಯ ಮಾಡಿಕೊಳ್ತಾರೆ ತಿಮ್ಮಣ್ಣಾಚಾರ್ಯರು. ಯಾವ ರೀತಿಯಾಗಿ ಆ ಉಪನಯನವನ್ನು ಮಾಡಿದರು ಎಂಬಂತಹ ವಿಷಯವನ್ನು ನಾವು ಮುಂದಿನ ಉಪನ್ಯಾಸದಲ್ಲಿ ತಿಳಿಯೋಣ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಶ್ರೀಮದ್ ರಾಘವೇಂದ್ರ ತೀರ್ಥಗುರು ಅಂತರ್ಗತ ಭಾರತೀಯ ಮುಖ್ಯ ಪುರಾಣ ಅಂತರ್ಗತ ಶ್ರೀಧಾಪತಿ ಶ್ರೀಮನ್ ಮೂಲರಾಮಚಂದ್ರ ದೇವರಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.